ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಬನ್ನಿ ಇವತ್ತಿನ ವಿಡಿಯೋದ ಸ್ಟೋರಿ ಕೇಳೋಣ. ಈ ವಿಡಿಯೋನ ಫುಲ್ ನೋಡಿ, ಈ ಕಥೆ ತುಂಬ ಚೆನ್ನಾಗಿದೆ. ಬನ್ನಿ ಇವತ್ತಿನ ಕಥೆನ ಶುರು ಮಾಡೋಣ. ಭಾರತದ ಒಂದು ಹಳ್ಳಿಯಲ್ಲಿ ವಿಶ್ವಾಸ್ ಎಂಬ ಯುವಕನಿದ್ದ. ಅವನು ಶಾಲಾ ಶಿಕ್ಷಕರ ಮಗ. ಆದರೆ ಕುಟುಂಬದ ಆರ್ಥಿಕ ಸ್ಥಿತಿ ಎಷ್ಟು ಉತ್ತಮವಲ್ಲ. ಆದರೂ ವಿಶ್ವಾಸನಿಗೆ ಒಂದು ದೊಡ್ಡ ಕನಸಿತ್ತು. ಆಯುಷ್ಮಾನ್ ಯೋಜನೆಗೆ ವೈದ್ಯನಾಗಿ ಸೇರಿ ಬಡರೋಗಿಗಳಿಗೆ ಉಚಿತ ಸೇವೆ ನೀಡೋದು. ಕಷ್ಟ ಏನು ಕಡಿಮೆ ಇರಲಿಲ್ಲ. ಶಿಕ್ಷಣಕ್ಕಾಗಿ ಹಣ ಬೇಕು. ಊರಲ್ಲಿ ಸರಿಯಾದ ಕಾಲೇಜು ಇಲ್ಲ. ಇಂಜಿನಿಯರಿಂಗ್ ಮಾಡುವುದು ಸಹ ತೀರ ಕಷ್ಟ. ಎಲ್ಲೂ ಸಹಾಯ ಸಿರುತ್ತಿಲ್ಲ. ದಿನದಿಂದ ದಿನಕ್ಕೆ ಆತನು ನಿರಾಸೆಗೊಂಡ. ಒಂದು ದಿನ ಆತನ ತಾಯಿ ಅವನನ್ನು ಊರಿನ ಹತ್ತಿರವಿರುವ ಶ್ರೀ ರಾಘವೇಂದ್ರ ಸ್ವಾಮಿಗಳ ಮಠಕ್ಕೆ ಕರೆದುಕೊಂಡು ಹೋದಳು. ಆ ತಾಯಿಯ ನಂಬಿಕೆ, ಅವರು ಜೀವಂತ ಶ್ರೀಮಠದ ದಿವ್ಯಶಕ್ತಿ. ನೀನು ಹತ್ತಿರವಾಗಿ ಪ್ರಾರ್ಥನೆ ಮಾಡಿದರೆ ಇಳಿಜಾರಿನ ಜೀವನಕ್ಕೂ ಏರಿಳಿಕೆ ಸಿಗುತ್ತೆ. ಆ ದಿನದ 3ನೇ ಪೂಜೆಯ ಸಮಯ. ವಿಶ್ವಾಸ್ ಮಠದ ಗೋಡೆಗಳ ಮಧ್ಯೆ ಕೂರಿಕೊಂಡು ನಿಶಬ್ದವಾಗಿ ಕಣ್ಣೀರು ಹರಿಸುತ್ತಾ ಪ್ರಾರ್ಥನೆ ಮಾಡುತ್ತಿದ್ದ. ಸ್ವಾಮಿ, ನನಗೆ ದಾರಿ ತೋರಿಸಿ. ನಾನು ಬಡವ, ಆದ್ರೆ ನಾ ಮರೆತಿಲ್ಲ ನನ್ನ ಕನಸು. ನೀವು ಕರುಣೆ ಮಾಡಿ ನನ್ನ ಕೈ ಹಿಡಿಯಿರಿ. ಅವನು ಪ್ರತಿದಿನ ರಾತ್ರಿ ಒಂದೇ ಮನೋಭಾವದಿಂದ ಓಂ ಶ್ರೀ ರಾಘವೇಂದ್ರಾಯ ನಮಃ ಎಂಬ ಮಂತ್ರವನ್ನು ಪಠಿಸುತ್ತಿದ್ದ. ಇದೊಂದು ಹೊಸ ಶಕ್ತಿ ತಂದಿತು. ಅವನೊಳಗಿನ ಆತ್ಮವಿಶ್ವಾಸ ಮತ್ತೆ ಹುಟ್ಟಿಕೊಂಡಿತು. ಅವನಿಗೆ ಇಂತಹ ಶ್ರದ್ಧೆ ಕಂಡ ಕೆಲವೊಂದು ಮಠದ ಸದಸ್ಯರು ಸಹಾಯ ಮಾಡಲು ಮುಂದಾದರು. ಒಂದು ದಿನ ಮಠದ ಮೂಲಕವೇ ಒಂದು ವೈದ್ಯಕೀಯ ಶಿಕ್ಷಣ ಫೌಂಡೇಶನ್ನಿಂದ ಸ್ಕಾಲರ್ಶಿಪ್ ಲಭಿಸಿತು. ಅದು ದೇಶದ ಪ್ರಸಿದ್ಧ ವೈದ್ಯಕೀಯ ಕಾಲೇಜಿಗೆ ಪ್ರವೇಶ ಪಡೆಯಲು ದಾರಿ ಮಾಡಿಸಿತು. ಅವನ ವಿದ್ಯಾಭ್ಯಾಸ ಸುಲಭವಾಗಿರಲಿಲ್ಲ, ಆದರೆ ಶ್ರದ್ಧೆ ಮಾತ್ರ ಸದಾ ಗಟ್ಟಿಯಾಗಿಯೇ ಇತ್ತು. ಪ್ರತಿದಿನ ಪೂಜಾ ಸಮಯದಲ್ಲಿ ಆತನು ಇಸುರಿದ ಮನಸ್ಸಿನಿಂದ ಹೇಳುತ್ತಿದ್ದ, ನೀನೇ ನನ್ನ ಗುರು, ನೀನೇ ನನ್ನ ದಾರಿದೀಪ. ನಾನು ನಿನ್ನಷ್ಟೇ ಬದ್ಧನಾಗಿ ಸೇವೆ ಮಾಡ್ತೀನಿ. ವರ್ಷಗಳ ಓದು, ಪರೀಕ್ಷೆ, ತರಬೇತಿ ಕಳೆದವು. ಅಂತಿಮವಾಗಿ ವಿಶ್ವಾಸ್ ವೈದ್ಯನಾಗಿ ಆಯ್ಕೆಯಾದನು ಮತ್ತು ತನ್ನ ತಂದೆ ತಾಯಿಗೆ ನೆಮ್ಮದಿ ತಂದ. ಆದ್ರೆ ಅಲ್ಲೇ ನಿಲ್ಲಲಿಲ್ಲ. ಅವನು ತನ್ನದೇ ಒಂದು ಮೆಡಿಕಲ್ ಚಾರಿಟಬಲ್ ಕ್ಲಿನಿಕ್ ಶುರು ಮಾಡಿದನು. ಹಳ್ಳಿಗಳಲ್ಲಿ ಉಚಿತ ಚಿಕಿತ್ಸಾ ಶಿಬಿರ ಆಯೋಜಿಸುತ್ತಿದ್ದ. ತನ್ನ ಮೊದಲ ಕ್ಲಿನಿಕ್ಗೆ ಹೆಸರಿಟ್ಟಿದ್ದ ಶ್ರೀ ರಾಘವೇಂದ್ರ ಆರೋಗ್ಯ ಮಠ. ಅದೇ ಪ್ರೇರಣೆಯ ನಾಂದಿಯಾಗಿತ್ತು. ಮಾತುಕಥೆಗಳಲ್ಲಿ ಅವನು ಒಂದು ಮಾತು ಸದಾ ಹೇಳುತ್ತಿದ್ದ, ನಾನು ಬಡವನಾಗಿದ್ದೆ, ಆದರೆ ನನ್ನ ಮನಸ್ಸು ಶ್ರೀ ರಾಘವೇಂದ್ರನ ವಿದ್ವತ್ತಿನಿಂದ ಶ್ರೀಮಂತವಾಯಿತು. ಶ್ರದ್ಧೆಯ ಶಕ್ತಿಯೆಂದರೆ ಅದು. ನಿಮಗೆ ದಾರಿ ತೋರಿಸಲ್ಲ, ನೀವು ನಡೆಯುವಾಗ ಮಣ್ಣನ್ನು ಹಕ್ಕಿಯಂತೆ ಮಾಡುತ್ತೆ. ಕಥೆಯ ಸಾರಾಂಶ: ಬದ್ಧತೆ, ಶ್ರದ್ಧೆ ಮತ್ತು ಶ್ರೀ ಗುರು ರಾಘವೇಂದ್ರರ ಕರುಣೆ ಇಟ್ಟಿದ್ದರೆ ಬಡತನದ ಕಲ್ಲುಗಳು ಸಹ ಮುಕ್ತಿಯ ಹಡಗು ಆಗಬಲ್ಲವು. ಈ ಕಥೆ ಇಷ್ಟವಾದ್ರೆ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನ ಮರಿಬೇಡ. ಹಾಗೆ ನಾಳೆ ಇನ್ನೊಂದು ಕಥೆಯ ವಿಡಿಯೋದೊಂದಿಗೆ ಸಿಗೋಣ. ಧನ್ಯವಾದಗಳು.